ನಮ್ಮ ಕರ್ನಾಟಕ ಒಳಗೆ ನೀವೇನಾರೆ ಬೆಂಗಳೂರೊಳಗೆ MBBS ಸೀಟ್ ಬೇಕಂದ್ರೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಒಳಗೆ ನಾವು ಎದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡತ್ತೀವಂದ್ರೆ ನೀಟ್ 2026 ಒಳಗೆ ಎಷ್ಟು ಕಟ್ ಆಫ್ ಹೋಗ್ಬೋದು ಮತ್ತು ಎಷ್ಟು ಫೀಸ್ ಇರ್ತೈತಿ ಅನ್ನೋದು ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಿರ್ತೈತಿ. ಬಹಳಷ್ಟು ಜನ ಸ್ಟೂಡೆಂಟ್ ಆಗಿರ್ಬೋದು, ಪೇರೆಂಟ್ಸ್ ಏನೈತಿ ಬಹಳಷ್ಟು ಕಾಮನ್ ಕ್ವಶನ್ ಬರತ್ತಾ ಇರ್ತೈತಿ. ಏನಂದ್ರೆ ಈ ವರ್ಷ ಕಟ್ ಆಫ್ ಎಷ್ಟು ಹೋಗ್ಬೋದು ಮತ್ತು ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವೇನೈತ್ಲ ನಮ್ಮ ಕ್ಯಾಟಗರಿದು ಏನೈತ್ಲ ಸೇಫರ್ ಮಾರ್ಕ್ಸ್ ಇರ್ತೈತಿ. ಆಲ್ರೆಡಿ ಕೆಲವೊಂದಿಷ್ಟು ಸ್ಟೂಡೆಂಟು ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರು. ನಾ 650 ತೊಗೋಬೇಕು, 700 ತೊಗೋಬೇಕು, ನಾ ಇಷ್ಟು ಮಾರ್ಕ್ಸ್ ತೊಗೊಂಡು ಅಂದ್ರೆ ಕರ್ನಾಟಕ ಒಳಗೆ ಇಂಥ ಟಾಪ್ ಕಾಲೇಜ್ ಒಳಗೆ ಏನೈತ್ಲ MBBSನ ಮಾಡ್ಬೋದು ಅಂತೇಳಿ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿ ಇಟ್ಕೊಂಡಿರ್ತಾರು. ಮತ್ತು ಅದಕ್ಕಾಗಿನ ಈ ವಿಡಿಯೋ ಒಳಗೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ದು ಏನೈತ್ಲ ಕಟ್ ಆಫನ್ನು ಎಕ್ಸ್ಪ್ಲೈನ್ ಮಾಡತ್ತೀವಿ. ಈ ಕಟ್ ಆಫ್ದು ಯಾವ ಬೇಸಸ್ ಮೇಲೆ ಅಂದ್ರೆ KE ಏನು ಕೌನ್ಸಿಲಿಂಗ್ ನಡೆಸ್ತತಿ ಅದ್ರ ಬೇಸಸ್ ಮೇಲೆನ ಕಟ್ ಆಫನ್ನು ಎಕ್ಸ್ಪ್ಲೈನ್ ಮಾಡತ್ತೀವಿ. ನೆಕ್ಸ್ಟ್ ನೋಡೋದಾದ್ರೆ ಓಕೆ, ಕಟ್ ಆಫನ್ನು ಪ್ರೆಡಿಕ್ಟ್ ಯಾವ ರೀತಿ ಮಾಡೋದಂದ್ರೆ ಫಸ್ಟ್ ಪಾಯಿಂಟ್ ಅಂದ್ರೆ ಕ್ವಶನ್ ಪೇಪರ್ ಯಾವ ಲೆವೆಲಿಗೆ ಡಿಫಿಕಲ್ಟಿ ಇರ್ತೈತಿ ಅದನ್ನು ಏನು ಹೇಳ್ತಾನೆ ಅಂದ್ರೆ ನಮ್ಮ ಕರ್ನಾಟಕ ಒಳಗೆ 2025 ಒಳಗೆ 500 ಮಾರ್ಕ್ಸಿಗೆ ಎಷ್ಟು ಅಂದ್ರೆ 52,000 ರ್ಯಾಂಕಿಂಗ್ ಇತ್ತು. ಅದ ನೀವು 2024 ಒಳಗೆ 500 ಮಾರ್ಕ್ಸಿಗೆ ಎಷ್ಟಂದ್ರೆ 2,08,000 ರ್ಯಾಂಕಿಂಗ್ ಇತ್ತು. ಮತ್ತು 2023 ಒಳಗೆ ಏನೈತಿ 1,08,000 ರ್ಯಾಂಕಿಂಗ್ ಇತ್ತು. ನೋಡ್ಬೋದು ನೀವು ಸೇಮ್ ಮಾರ್ಕ್ಸಿಗಿನ ಎಷ್ಟು ರ್ಯಾಂಕಿಂಗ್ ವೇರಿಯೇಷನ್ ಆಗಿರ್ತೈತೆ ಅಂತ ಹೇಳಿ. ನೆಕ್ಸ್ಟ್ ಏನಂದ್ರೆ ನಂಬರ್ ಆಫ್ ಸ್ಟೂಡೆಂಟ್, ನಿಮ್ಮ ಕ್ಯಾಟಗರಿ ವೈಸ್ ಎಷ್ಟು ಜನ ಸ್ಟೂಡೆಂಟ್ ಎಕ್ಸಾಮ್ ಬರೀತಾರು ಮತ್ತು ಕರ್ನಾಟಕ ಒಳಗೆ ಎಷ್ಟು ಜನ ಸ್ಟೂಡೆಂಟ್ ಏನೈತ್ಲ ಎಕ್ಸಾಮ್ ಬರೀತಾರು. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಎಷ್ಟು MBBS ಸೀಟ್ ಅದಾವೆ. ಟೋಟಲಾಗಿ ನಮ್ಮ ಕರ್ನಾಟಕ ಒಳಗೆ ಒಂದು 16,000 to 17,000 MBBS ಸೀಟ್ ಅದಾವು. ಟೋಟಲಾಗಿ 78 ಕಾಲೇಜ್ ಅದಾವು. ಮತ್ತು ಸ್ಟೇಟ್ ಕೋಟಾ ಒಳಗೆ ಏನೈತ್ಲ 65 ಕಾಲೇಜ್ ಏನೈತ್ಲ ಕೌನ್ಸಿಲಿಂಗ್ ಒಳಗೆ ಇರ್ತಾವೆ. ಮತ್ತು KE ಏನು ಕೌನ್ಸಿಲಿಂಗ್ ನಡೆಸ್ತತಿ ಸ್ಟೇಟ್ ಕೌನ್ಸಿಲಿಂಗ್ ಒಳಗೆ ಲಾಸ್ಟ್ ಇಯರ್ 10,559 ಸೀಟ್ ಇದ್ದು. ಮತ್ತು 2024 ಒಳಗೆ 9,282 ಸೀಟ್ ಇದ್ದು. ಆಲ್ಮೋಸ್ಟ್ ಆಲ್ 1,200 ಸೀಟ್ ಏನೈತ್ಲ 1,277 ಸೀಟ್ ಏನೈತ್ಲ ಇನ್ಕ್ರೀಸ್ ಆಗ್ಯಾವ. ನೆಕ್ಸ್ಟ್ ನೋಡೋದಾದ್ರೆ ಈಗ ಕಟ್ ಆಫದ ಎಕ್ಸ್ಪ್ಲೇನ್ ಮಾಡತ್ತೀನಿ. ಫಸ್ಟಿಗೆ ಏನೈತ್ಲ ಅದರ್ ಸೀಟಿಂದ ಅಂದ್ರೆ 12 ಲಕ್ಷ ರ್ಯಾಂಕಿಂಗ್ ಇದ್ರೂ ಕೂಡ ನಿಮಗೇನೈತ್ಲ ಸೀಟ್ ಸಿಗ್ತೈತಿ. ಆದ್ರೆ ಇಲ್ಲಿ ಏನಂದ್ರೆ ಫೀಸ್ ಏನೈತ್ಲ ಜಾಸ್ತಿ ಇರ್ತೈತಿ. ಅದು ಎಷ್ಟು ಫೀಸ್ ಐತಿ ಅಂದ್ರೆ 36 ಲಕ್ಷ ಏನೈತ್ಲ ಫೀಸ್ ಐತಿ. ನೆಕ್ಸ್ಟು ಓಪನ್ ಸೀಟಿಂದ ಕಟ್ ಆಫ್ 88,000 ಏನೈತ್ಲ ಕಟ್ ಆಫ್ ನಿಂತೈತಿ. ನೆಕ್ಸ್ಟು GMPದು ಏನೈತ್ಲ 12 ಲಕ್ಷದ ಫೀಸ್ ಇರ್ತೈತಿ. ಇದ್ರದ್ದು ಏನೈತ್ಲ 12 ಲಕ್ಷ 12 lakh ಫರ್ ಇಯರ್ ಏನೈತ್ಲ ಫೀಸ್ ಇರ್ತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಏನೈತ್ಲ ಸೀಟ್ ಸಿಕ್ಕಿತ್ತು ಅಂದ್ರೆ 12 ಲಕ್ಷದ ಫೀಸ್ ಇದ್ದನು ಕಟ್ ಆಫ್ ಏನೈತ್ಲ ಭಾಳಷ್ಟು ಹೋಗ್ತೈತಿ. ಎಷ್ಟು ಅಂದ್ರೆ 1,15,000 ಅಂದ್ರೆ 455 ಮಾರ್ಕ್ಸಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ಯಾವುದಂದ್ರೆ 1,60,000 ಫೀಸ್ ಇರೋದು ಅಂದ್ರೆ ಸೆಮಿ ಗೌರ್ಮೆಂಟ್ ಸೀಟಿಂದ ಏನೈತ್ಲ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತಾನೆ. ಎಷ್ಟಂದ್ರೆ ಜನರಲ್ ಮೆರಿಟಿಗೆ 2,19,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು 2,19,000 ಅಂದ್ರೆ 396 ಮಾರ್ಕ್ಸಿಗೆ ಏನೈತ್ಲ ಲಾಸ್ಟ್ ಇಯರ್ ಸೀಟ್ ಸಿಕ್ಕೈತಿ. ಈ ವರ್ಷನೂ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ 2,15,000ದಿಂದ 2,25,000 ತನಕ ಇತ್ತಂದ್ರೆ ಈಸ್ಟ್ ಪಾಯಿಂಟ್ ಮೆಡಿಕಲ್ ಕಾಲೇಜ್ದಾಗ ಸೀಟ್ ಸಿಗುವಂಥ ಚಾನ್ಸಸ್ ಇರ್ತೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 2,20,000 ರ್ಯಾಂಕಿಂಗ್ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಕನ್ನಡ ಮೀಡಿಯಮ್ ಏನೈತಿ 2,38,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು 386 ಮಾರ್ಕ್ಸಿಗೆ 386. ರೂರಲ್ ಏನೈತಿ 2,23,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ST ಕ್ಯಾಟಗರಿ ಜನರಲ್ ಮೆರಿಟಿಗೆ ಏನೈತಿ 2,09,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು 401 ಮಾರ್ಕ್ಸಿಗೆ. ಇದೇನೈತ್ಲ 2025 ಒಳಗೆ ಸೆಕೆಂಡ್ ರೌಂಡಿಗೆ ಏನೈತ್ಲ ಅಲಾಟ್ಮೆಂಟ್ ಆಗೈತಿ. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 2,25,000 ರ್ಯಾಂಕಿಗೆ ಏನೈತ್ಲ ಸೀಟ್ ಅಲೌಟ್ ಆಗೈತಿ.
ಲಾಸ್ಟ್ ಇಯರ್. ಮತ್ತು ರೂರಲ್ದು ಏನೈತಿ 2,21,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷವೂ ಕೂಡ ಆಲ್ಮೋಸ್ಟ್ ಆಲ್ ಈ ಕೆಟಗರಿಗೆ ಏನೈತಿಲ್ಲ ವೇರಿಯೇಷನ್ ಅಂತೂ ಆಗೇ ಆಗೈತಿ. ಅಂದ್ರೆ 5,000 to 10,000, 5,000 ಆಗ್ಬೋದು, 10,000 ಆಗ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಕೆಟಗರಿ 1 ಏನೈತಿಲ್ಲ 79,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ 79,000 ರ್ಯಾಂಕಿಂಗ್ ಅಂದ್ರೆ 479 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಏನೈತಿ 91,000 ರ್ಯಾಂಕಿಗೆ ಏನೈತಿಲ್ಲ ಕಟ್ ಆಫ್ ನಿಂತಿತ್ತು. ಅದು ಎಷ್ಟಂದ್ರೆ 471 ಮಾರ್ಕ್ಸಿಗೆ, ಅದು 471 ಮಾರ್ಕ್ಸಿಗೆ. ನೆಕ್ಸ್ಟ್ ಕೆಟಗರಿ 1 ಇದೆ, ಅದು ಜನರಲ್ ಮೆರಿಟ್ ಏನೈತಿ 89,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ 472 ಮಾರ್ಕ್ಸಿಗೆ. ಮತ್ತು ರೂರಲ್ ಏನೈತಿ 90,000 ರ್ಯಾಂಕಿಗೆ ಏನೈತಿಲ್ಲ ಅಲಾಟ್ಮೆಂಟ್ ಆಗೈತಿ 471 ಮಾರ್ಕ್ಸಿಗೆ. ನೆಕ್ಸ್ಟ್ ನೋಡೋದಾದ್ರೆ 2B ಕೆಟಗರಿ, 2B ಕೆಟಗರಿ ಜನರಲ್ ಮೆರಿಟಿಗೆ ಏನೈತಿ 76,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ಅದು ಎಷ್ಟಂದ್ರೆ 481 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ ಲಾಸ್ಟ್ ಇಯರ್ 2025 ಒಳಗೆ. ಈ ವರ್ಷವೂ ಕೂಡ ಆಲ್ಮೋಸ್ಟ್ ಆಲ್ ನೀವು 2023 ಒಳಗೆ ಎಷ್ಟು ಮಾರ್ಕ್ಸ್ ಇತ್ತಲ್ಲ ಅದಕ್ಕಿಂತ ಒಂದು 20 ಮಾರ್ಕ್ಸ್ ಜಾಸ್ತಿನೇ ಇರ್ತೈತಿ. ಅಂದ್ರೆ ಕ್ವಶನ್ ಪೇಪರ್ ಹೋದ ವರ್ಷ ಏನೈತಿಲ್ಲ ಟಫ್ ಬಂದಿತ್ತು. ನೆಕ್ಸ್ಟ್ ಹೈದರಾಬಾದ್ ಕರ್ನಾಟಕ 85,000 ಕಟ್ ಆಫ್ ನಿಂತೈತಿ. ನೆಕ್ಸ್ಟ್ 3B ಕೆಟಗರಿ 71,000 71,000 ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಸಿಕ್ಕೈತಿ 484 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟ್ ನೋಡೋದಾದ್ರೆ 3A ಕೆಟಗರಿ, 3A ಕೆಟಗರಿಗೆ 69,000 ರ್ಯಾಂಕಿಗೆ ಏನೈತಿಲ್ಲ ಆಲ್ ಇಂಡಿಯಾ ರ್ಯಾಂಕಿಗೆ ಏನೈತಿಲ್ಲ ಸೀಟ್ ಸಿಕ್ಕೈತಿ. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 487 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಸಿಕ್ಕೈತಿ. ನೆಕ್ಸ್ಟು ರೂರಲ್ದು ಎಷ್ಟು ಕಟ್ ಆಫ್ ನಿಂತಿತ್ತಂದ್ರೆ 82,000 ಎಷ್ಟು ಮಾರ್ಕ್ಸಿಗೆ ಅಂದ್ರೆ 477 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೆಕ್ಸ್ಟ್ ನೋಡೋದಾದ್ರೆ ಜನರಲ್ ಮೆರಿಟ್, ಜನರಲ್ ಮೆರಿಟದ ಕಟ್ ಆಫ್ ಎಷ್ಟು ನಿಂತೈತೆ ಅಂದ್ರೆ 67,000 ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಲಾಸ್ಟ್ ಇಯರ್ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 488 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ರೂರಲ್ ಏನೈತಿ 79,000 ಅಂದ್ರೆ 479 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಅದು ಹೈದರಾಬಾದ್ ಕರ್ನಾಟಕ ಎಷ್ಟಿಗೆ ಅಂದ್ರೆ 99,000 ಅಂದ್ರೆ ಟೋಟಲ್ ಆಗಿ ಎಷ್ಟು ಮಾರ್ಕ್ಸಿಗೆ ಅಂದ್ರೆ 99,000 ಅಂದ್ರೆ 465 ಮಾರ್ಕ್ಸಿಗೆ ಏನೈತಿಲ್ಲ ಕಟ್ ಆಫ್ ನಿಂತೈತಿ. ಥ್ಯಾಂಕ್ ಯು.